ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ಮ ಗುರುಕುಲದಲ್ಲಿ ಬೆಳೆದಿರೋರು ಎಷ್ಟೊಂದು ಜನ ಸಿನಿಮಾ ಇಂಡಸ್ಟ್ರಿನಲ್ಲಿ ಆಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ನಿಮಗೆ? ನಿಜವಾಗ್ಲೂ ಖುಷಿ ಆಗುತ್ತಮ್ಮ. ಯಾಕಂದರೆ ಲೈಫ್ ಅನ್ನೋದು ಒಂದು ಚಾನ್ಸ್ ಸಿಗುತ್ತೆ ಮನುಷ್ಯನಿಗೆ, ಭೂಮಿಯಲ್ಲಿ ಇರ್ತೀವಿ. ಆ ಬಂದಾಗ ಏನೋ ಒಂದು ಮಾಡ್ಬೇಕು ಅಂದಾಗ ನನಗೆ ಗೊತ್ತಿಲ್ಲ ಏನೋ ಒಂದು ಮಿರಾಕಲ್ ಲೈಫು. ಹೌದು, ನಾವು ಏನೋ ಕಲಿಬೇಕಂತ ಬಂದ್ವಿ, ಫಿಲ್ಮ್ ಫೀಲ್ಡ್ಗೆ ಏನೋ ಮಾಡೋಣ ಅಂತ ಬಂದ್ವಿ, ಆರ್ಟಿಸ್ಟ್ ಆಗೋಣ ಅಂತ ಬಂದ್ವಿ, ಡ್ಯಾನ್ಸರ್ ಆದ್ವಿ, ಡ್ಯಾನ್ಸ್ ಮಾಸ್ಟರ್ ಆದ್ವಿ, ಡೈರೆಕ್ಟರ್ ಆದ್ವಿ. ಆಮೇಲೆ ಜೊತೆಗೆ ಕಲಿಯುವಾಗ ನನಗೆ ಇಂಡಸ್ಟ್ರಿಯಲ್ಗೆ ಏನೋ ಕೊಡ್ಬೇಕು ಅನ್ಸಿದಾಗ ಒಂದಷ್ಟು ಜನ ಬೆಳೆದ್ರು, ಒಳ್ಳೊಳ್ಳೆ ಲೆವೆಲ್ ಇದ್ದಾರೆ. ಖುಷಿ ಆಗುತ್ತೆ. ಬೆಂಕಿ ಅಂದರೆ ಆ ಬಡತನದ ನೋವು ಅದನ್ನೆಲ್ಲ ಅನುಭವಿಸ್ಕೊಂಡು ಒಂದು ಹೂವಾಗುತ್ತೆ. ಅದರಲ್ಲಿ ಚಾಮರಾಜ್ ಮಾಸ್ಟರ್ ಕೂಡ ಒಬ್ಬರು. ಗುರು ಅನ್ನೋದಕ್ಕೆ ಸರಿಯಾದ ಒಂದು ಏನಂತೀವಿ ಮಾದರಿ ಅಂತ ನಾವೇನು ಹೇಳ್ತೀವಲ್ಲ, ಒಂದು ಮಾಡೆಲ್ ಅಂತ ಏನು ಹೇಳ್ತೀವಲ್ಲ, ಅದರ ಎಲ್ಲ ಲಕ್ಷಣಗಳು, ಅದೆಲ್ಲ ಅರ್ಹತೆಗಳು ಇರುವಂಥ ಒಬ್ಬ ವ್ಯಕ್ತಿ ಚಾಮರಾಜ್ ಮಾಸ್ಟರ್ ಅಂತ ಹೇಳೋದು. ಸಕಲ ಕಲಾ ವಲ್ಲವನ್ ಅಂತ ಆ ಥರ ಚಾಮರಾಜ್ ಮಾಸ್ಟರ್ನ ಸಕಲ ಕಲಾ ವಲ್ಲವನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಚಾಮರಾಜ್ ಮಾಸ್ಟ್ರು ಅಂತಂದರೆ ನಾನು ಎಲ್ಲೇ ಇದ್ರೂ ಒಂದು ಗೌರವದಿಂದ ನಮ್ಮ ಗುರುಗಳವರು ಅಂತ ಹೇಳ್ಕೊಳ್ಳೋದು ಒಂದು ಅಭಿಮಾನ ನನಗೆ ಅವ್ರ ಮೇಲೆ. ನನ್ನ ರಿಯಲ್ ಲೈಫಲ್ಲಿ ಗುರುಗಳಂದರೆ ಚಾಮರಾಜ್ ಮಾಸ್ಟರ್. ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟ್ರು ಚಾಮರಾಜ್ ಮಾಸ್ಟರ್.